ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ತೆಂಗಿನಕಾಯಿನ ಕರ್ಜಿಕಾಯಿ. ಸ್ವಲ್ಪ ದಿನ ಇಟ್ಟು ತಿನ್ಬೋದು, ಆ ರೀತಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಕೆಲವರು ಒಣ ಕೊಬ್ಬರಿಯಲ್ಲಿ ಮಾಡ್ತಾರೆ, ಆದರೆ ನಾನು ಹಸಿ ಕೊಬ್ಬರಿಯಿಂದನೇ ಮಾಡೋದು. ಹಸಿ ಕೊಬ್ಬರಿಯಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ ಇರುತ್ತೆ. ಮೊದಲಿಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಅರ್ಧ kg ಮೈದಾ ಹಿಟ್ಟು, 1-2 ಸ್ಪೂನ್ ತುಪ್ಪ ಹಾಕಿ, 1 ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಸ್ವೀಟ್ ಯಾವುದೇ ಮಾಡುವಾಗಲೂ ಉಪ್ಪು ಜಾಸ್ತಿ ಹಾಕಬಾರ್ದು, ರುಚಿಗೆ ಅಂತ 1-2 ಚಿಟಿಕೆ ಹಾಕಬೇಕು ಅಷ್ಟೇ. ಈಗ ಇದಿಷ್ಟನ್ನು ಕಲಿಸ್ಕೋತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಸಿಟ್ಕೊಳ್ತೀನಿ. ಹಿಟ್ಟು ಪೂರ ಗಟ್ಟಿಯಾಗಿ ಕಲಿಸ್ಕೋಬೇಕು, ಸಾಫ್ಟಾಗಿ ಕಲಿಸ್ಬಾರ್ದು, ಗಟ್ಟಿಯಾಗಿ ಕಲಿಸ್ಕೋಬೇಕು. ಕರ್ಜಿಕಾಯಿ ಮಾಡುವಾಗ ಫಸ್ಟು ಮೈದಾ ಹಿಟ್ಟನ್ನು ಕಲಸಿಡಬೇಕು. ನೋಡಿ, ನಾನು ಕಲಸಿದ್ದೀನಲ್ಲ, ಪೂರ ಗಟ್ಟಿಯಾಗಿ ಕಲಸಿದ್ದೀನಿ. ಈ ರೀತಿ ಕಲಿಸ್ಬಿಟ್ಟು ತಟ್ಟೆ ಮುಚ್ಚಿ ಸೈಡಿಗೆ ಇಡ್ತೀನಿ. ಈಗ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ಹಾಕಿದ್ರೆ ಸಾಕು. ತುಪ್ಪ ಹಾಕಿ ಆಮೇಲೆ ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕದಾಗಿ ಹೆಚ್ಚಿ ತುಪ್ಪದಲ್ಲಿ ಹುರ್ಕೋತೀನಿ. ಕೆಂಪಾಗೋ ತನಕ ಹುರಿಬೇಕು. ಗೋಡಂಬಿ ಮತ್ತು ಬಾದಾಮಿ ಕೆಂಪಗಾದ್ಮೇಲೆ 1-2 ಸ್ಪೂನು ಗಸಗಸೆ, 2 ಸ್ಪೂನು ಬಿಳಿ ಎಳ್ಳು, ಇದನ್ನು ಇದರ ಜೊತೆಗೇ ಹುರಿತೀನಿ. ಇಷ್ಟು ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ನಾನು. ಈಗ ಇದೇ ಬಾಣಲೆಯಲ್ಲಿ ಇದು ನೋಡಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿದಿರೋದು, ಮೀಡಿಯಮ್ ಸೈಜ್ದು 2 ತೆಂಗಿನಕಾಯಿ ಇದೆ. ಈಗ ಇದಕ್ಕೆ ಅರ್ಧ kg ಬೆಲ್ಲ ಕುಟ್ಟಿರೋದು ಹಾಕ್ತಾಯಿದ್ದೀನಿ. ಅರ್ಧ kgಗಿಂತ ಸ್ವಲ್ಪ ಜಾಸ್ತಿ, ಅಂದರೆ ಒಂದು 600 ಗ್ರಾಮ್ ಬೆಲ್ಲ, 2 ಮೀಡಿಯಮ್ ಸೈಜ್ ತೆಂಗಿನಕಾಯಿಗೆ. ಈಗ ಬೆಲ್ಲ ಮತ್ತು ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗೋ ಥರ, ಬೆಲ್ಲ ಕರಗಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿನೇ ಮಾಡಿ, ಇದು ಹೈ ಫ್ಲೇಮ್ ಇಡಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ತಳ ಹಿಡಿಯುತ್ತೆ ಬೇಗ. ಚೆನ್ನಾಗಿ ಇದು ನಿಧಾನವಾಗಿಯೇ ಫ್ರೈ ಮಾಡಬೇಕು, ಇದೇ ಇಂಪಾರ್ಟೆಂಟ್ ಇರೋದು. ಇದು ನಿಧಾನವಾಗಿ ಹೇಗೆ ಫ್ರೈ ಮಾಡ್ಕೊತೀರಲ್ಲ, ಅದು ಅಷ್ಟು ದಿನ ಚೆನ್ನಾಗಿ ಇರುತ್ತೆ. ತುಂಬ ದಿನ ಇದನ್ನು ಇಟ್ಟು ತಿನ್ಬೋದು. ಅದಕ್ಕೆ ನಾನು ಸ್ವಲ್ಪ ಹಾಗೆ ಕೈಯಲ್ಲಿ ನೀರು ಚಿಮ್ಮಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಬೆಲ್ಲ ಕರಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಚಿಮ್ಮಿಸಿದ್ದೀನಿ. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡಬೇಕು. ಅದೀಗ ಬೆಲ್ಲ ಎಲ್ಲ ಕರಗಿ ತೆಂಗಿನಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ಈ ರೀತಿ ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ, ಇದು ಮಾಡುವಾಗ ಸ್ವಲ್ಪ ತಳ ದಪ್ಪ ಇರೋಂಥ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಬೇಕು. ಎಲ್ಲಿವರೆಗೂ ಇದು ಫ್ರೈ ಮಾಡಬೇಕಂದ್ರೆ ಪಾತ್ರೆಗೆ ತಳ ಹಿಡಿಯೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ತಳ ಕೆಂಪಗಾಗ್ತಾ ಇದೆ ನೋಡಿ, ಈ ರೀತಿ ಕೆಂಪಗಾಗ್ತಾ ಇದೆ, ತಳ ಹಿಡಿತಾ ಇದೆ ಅನ್ನೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇಷ್ಟಾದಮೇಲೆ ಇದು ಆಗಿದೆ ಅಂತ ಅರ್ಥ. ಹೈ ಫ್ಲೇಮ್ ಇಟ್ಟು ಮಾಡಬೇಡಿ ಹೂರ್ಣನ, ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿದ್ರೆ ಒಳ್ಳೆಯದು. ಈಗ 8-10 ಏಲಕ್ಕಿ ನಾನು ಪುಡಿ ಮಾಡಿ ಹಾಕಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿ ಹುರಿದಿರೋ ಅಂಥ ಗೋಡಂಬಿ, ಬಾದಾಮಿ, ಗಸಗಸೆ ಇದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ
ಈಗ ಈ ಹೂವನ್ನ ಪೂರ ತಣ್ಣಗಾಗೋದಕ್ಕೆ ಬಿಡಬೇಕು. ಹೂವನ್ನ ಪೂರ ತಣ್ಣಗಾಗಲಿ. ನೋಡಿ, ಈ ರೀತಿ ಹೂವನ್ನ ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ದಿನ ಇಟ್ಟು ತಿನ್ಬೋದು. ಈಗ ಮೈದಾ ಹಿಟ್ಟು ಕಲಸಿಟ್ಟಿದ್ನಲ್ಲ ನೋಡಿ, ಈಗ ಸಾಫ್ಟ್ ಆಗಿದೆ. ಇದು ಈ ರೀತಿ ಇರಬೇಕು ಮೈದಾ ಹಿಟ್ಟು. ಪೂರ ಗಟ್ಟಿಯಾಗಿ ಕಲಸಿದ್ದು ಈಗ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗಿದೆ. ಈಗ ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಮಾಡ್ಕೋಬೇಕು. ಕರ್ಜಿಕಾಯಿನ ಮಾಡ್ಕೊಳ್ಳುವಾಗ ಆರಾಮಾಗಿ ಕೆಳಗೆ ಕೂತು ಮಾಡೋದೇ ಒಳ್ಳೆಯದು. ಯಾಕಂದರೆ ಇದು ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಮೊದಲಿಗೆ ಅಷ್ಟು ಕರ್ಜಿಕಾಯಿನ ಮಾಡಿಟ್ಕೊಂಡು ಆಮೇಲೆ ನಾನು ಫ್ರೈ ಮಾಡ್ತೀನಿ, ಡೀಪ್ ಫ್ರೈ ಮಾಡ್ತೀನಿ. ನೋಡಿ, ಈ ರೀತಿ ಯಾವ ಸೈಜ್ ಬೇಕು ನಿಮಗೆ ಕರ್ಜಿಕಾಯಿ ಆ ಸೈಜಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೂರಿಗಳನ್ನು ಮಾಡ್ಕೋಬೇಕು. ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ಕೋಬೇಕು, ಚಿಕ್ಕ ಚಿಕ್ಕ ಪೂರಿ ಮಾಡ್ಕೋಬೇಕು. ಪೂರಿ ಮಾಡಾದಮೇಲೆ ಈ ರೀತಿ ಹೂವನ್ನ ಈ ರೀತಿ ಹಾಕಬೇಕು. ಆಮೇಲೆ ಎಡ್ಜಲ್ಲಿ ನೀರು ಹಚ್ಚಿಬಿಟ್ಟು ಲಾಕ್ ಮಾಡಬೇಕು. ಆವಾಗ ಎಣ್ಣೆಲಿ ಇದು ಬಿಟ್ಕೊಳೋದಿಲ್ಲ. ಹೀಗೆ ಸೈಡಲ್ಲಿ ಎಡ್ಜಲ್ಲಿ ಡಿಸೈನ್ ಮಾಡೋಕ್ಕೆ ಬಂದರೆ ಡಿಸೈನ್ ಮಾಡ್ಕೋಬೋದು. ನನಗೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಇಷ್ಟೇ ನಾನು ಹೀಗೆ ಲಾಕ್ ಮಾಡಿ ಬಿಡ್ತೀನಿ. ಈಗ ಕರ್ಜಿಕಾಯಿ ಕರಿಯೋದಕ್ಕೆ ರೆಡಿ ಇದೆ. ಹೀಗೆ ಅಷ್ಟನ್ನು ಮಾಡಿಟ್ಕೊಂಡು ಆಮೇಲೆ ನಾನು ಎಣ್ಣೆಯಲ್ಲಿ ಕರಿತಾಯಿದ್ದೀನಿ. ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಾಗಿಂದ ಅಂದರೆ ಶುರುವಿಂದ ಕೊನೆ ತನಕನೂ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಆವಾಗ ಕರ್ಜಿಕಾಯಿ ಗರಿಗರಿಯಾಗಿ ಕರಿಯೋದಕ್ಕಾಗತ್ತೆ. ಗೋಲ್ಡನ್ ಬ್ರೌನ್ ಆಗೋ ತನಕ ಕರಿಬೇಕು. ಈಗ ನೋಡಿ, ಬಿಸಿ ಬಿಸಿಯಾದ ತೆಂಗಿನಕಾಯಿ ಕರ್ಜಿಕಾಯಿ ಸೂಪರಾಗಿ ರೆಡಿ ಆಯಿತು. ಸ್ವಲ್ಪ ದಿನ ಇಟ್ಟು ಕೂಡ ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ ರುಚಿ. ಈ ರೀತಿ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.